ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಟ್ರಾಫಿಕ್ ಕಿರಿಕಿರಿಗೆ ಗುಡ್ ಬೈ ಹೇಳಲು ಮುಂದಾಗ್ತಾ ಇದೆ ಸರ್ಕಾರ. ಅದಕ್ಕಾಗಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಬೆಂಗಳೂರಿನ 5 ಕಡೆಗಳಲ್ಲಿ ನಿರ್ಮಾಣವಾಗುತ್ತೆ ಎಲಿವೇಟೆಡ್ ಕಾರಿಡಾರ್. ಬೆಂಗಳೂರಿಗೆ ಏನೇ ಮಾಡಿದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗೋದಿಲ್ಲ. ಇದೊಂದು ಹೊಸ ಪ್ರಯೋಗ. 5 ಕಡೆಗಳಲ್ಲಿ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ. ಬೆಂಗಳೂರು ಮಹಾನಗರವಾಗಿ ಬೆಳೆದ ನಂತರ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿದೆ. ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡಲಿಕ್ಕೆ ವಿವಿಧ ಯೋಜನೆಗಳಿಗೆ ಚಿಂತನೆ ನಡೀತಾ ಇದೆ. 75 ಕಿಲೋಮೀಟರ್ ಉದ್ದದ 5 ಎತ್ತರಿಸಿದ ರಸ್ತೆಗಳು ಅಥವಾ ಎಲಿವೇಟೆಡ್ ಕಾರಿಡಾರ್ಸ್ ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ವಾಹನ ದಟ್ಟಣೆಯನ್ನು ಕೊಂಚ ತಗ್ಗಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಹಾಗಾದರೆ ಯಾವ್ಯಾವ ಭಾಗದಲ್ಲಿ ಈ ಯೋಜನೆ ಅಂತ ನೋಡಬೇಕಲ್ವಾ? ಹೌದು, ಅತಿ ಹೆಚ್ಚು ವಾಹನ ದಟ್ಟಣೆ ಇರುವಂಥ ಜಾಗಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ನಾಗವಾರ ಜಂಕ್ಷನ್ ನಿವ್ ಏರ್ಪೋರ್ಟ್ ರಸ್ತೆ, ನಾಗವಾರ ಜಂಕ್ಷನ್ನಿಂದ ಹೊಸ ಏರ್ಪೋರ್ಟ್ ರಸ್ತೆಗೆ 17.94 ಕಿಲೋಮೀಟರ್. ಹಲಸೂರು ಕೆರೆ ಜಂಕ್ಷನ್ನಿಂದ ಬಾಗಲೂರುವರೆಗೆ 27.19 ಕಿಲೋಮೀಟರ್. ಹಳೆ ಮದ್ರಾಸ್ ರಸ್ತೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರಿಂದ ಅಲ್ಲಿ 10.81 ಕಿಲೋಮೀಟರ್. ಸಿರ್ಸಿ ಸರ್ಕಲ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಧ್ಯೆ 5.22 ಕಿಲೋಮೀಟರ್. ಇನ್ನು ರಾಗಿಗುಡ್ಡ ಜಂಕ್ಷನ್ ಮತ್ತು ಕನಕಪುರ ಮುಖ್ಯ ರಸ್ತೆಯ ಮಧ್ಯೆ 18.47 ಕಿಲೋಮೀಟರ್ ರಸ್ತೆಯನ್ನು ಅಲ್ಲಿ ಎಲಿವೇಟೆಡ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಎತ್ತರಿಸಿದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅದರ ಮೂಲಕ ವಾಹನ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡುವಂಥ ಮತ್ತೊಂದು ಪ್ರಮುಖ ಹೆಜ್ಜೆಯನ್ನು ಸರ್ಕಾರ ಇಡ್ತಾ ಇದೆ.